ಮಿತ್ರರೇ ನಮಸ್ಕಾರ. ಮಿತ್ರರೇ, ಬಾಂಗ್ಲಾದಲ್ಲಿ BNP ಪಕ್ಷ ಭರ್ಜರಿಯಾದಂಥ ವಿಜಯವನ್ನು ದಾಖಲಿಸಿದೆ. ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದ್ರೆ ಪ್ರಚಂಡ ವಿಜಯ. ಯಾಕೆ ಅಂತಂದ್ರೆ 2/3 ಬಹುಮತ ಆ ಪಕ್ಷಕ್ಕೆ ಸಿಕ್ಕಿದೆ. ಬಾಂಗ್ಲಾದೇಶದಲ್ಲಿ BNP ಗೆಲ್ತಿದ್ದ ಹಾಗೆ ಭಾರತ ಸ್ವಲ್ಪ ಸಮಾಧಾನವನ್ನು ಪಟ್ಟುಕೊಂಡಿತ್ತು. ಏನೋ ನಾವು ಬಯಸಿದಂಥ ರಿಸಲ್ಟ್ ಬಂದಿದೆಯಲ್ಲ, ಇನ್ನಾದರೂ ಭಾರತ ಮತ್ತು ಬಾಂಗ್ಲಾದೇಶದ ಸಂಬಂಧ ಸುಧಾರಣೆ ಆಗತ್ತೆ ಎನ್ನುವ ರೀತಿಯಲ್ಲಿ ಭಾರತ ನಿಟ್ಟುಸಿರು ಬಿಟ್ಟಿತ್ತು. ಆದರೆ ಮಿತ್ರರೇ, ಅಷ್ಟರಲ್ಲಾಗಲೇ BNPಯ ನಾಯಕ ಬಾಲ ಬಿಚ್ಚಿದ್ದಾನೆ. ಯುನಿಸ್ ಸರ್ಕಾರದ ಕೆಲವೊಂದಷ್ಟು ಪಾಲಿಸಿಗಳನ್ನು ಹಾಗೆ ಮುಂದುವರಿಸುವ ಸುಳಿವನ್ನು ಕೂಡ ಕೊಟ್ಟಿದ್ದಾನೆ. ಅಲ್ಲಿಗೆ BNPಯ ಮೇಲೂ ಕೂಡ ಭಾರತ ಹೆಚ್ಚು ನಿರೀಕ್ಷೆಗಳನ್ನು ಇಟ್ಟುಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. BNPಯ ಸರ್ಕಾರ ಯುನಿಸ್ 2.0 ಆದರೂ ಕೂಡ ಆಶ್ಚರ್ಯ ಇಲ್ಲ ಅನ್ನುವಂಥ ಸಂದೇಶ ಭಾರತಕ್ಕೆ ಸಿಗ್ತಾ ಇದೆ. ಇದು ನಿಜಕ್ಕೂ ಕೂಡ ಒಂದು ಶಾಕಿಂಗ್ ಸುದ್ದಿ. ಆ ವಿಚಾರವಾಗಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ. ಎರಡನೇದಾಗಿ, ಬಾಂಗ್ಲಾದಲ್ಲಿ ಈ ರಿಸಲ್ಟ್ ಬಂದ ಬಳಿಕ ಅನೇಕರು ಏನು ಹೇಳಿದ್ರು, ಬಾಂಗ್ಲಾದಲ್ಲಿ ಇನ್ನು ಮುಂದೆ ಹಿಂದೂಗಳು ಸ್ವಲ್ಪ ಸೇಫ್ ಆಗಿರ್ತಾರೆ, ಅವರಿಗೊಂದು ರಕ್ಷಣೆ ಸಿಗಬಹುದು ಅನ್ನುವಂತಹ ನಿರೀಕ್ಷೆ ಹುಟ್ಟಿತ್ತು. ಆದರೆ ಈ ರಿಸಲ್ಟ್ ಹೊರಬಿದ್ದ ಬಳಿಕ ಗೊತ್ತಾಗ್ತಾ ಇದೆ, ಈ ರಿಸಲ್ಟ್ ಇದೆಯಲ್ಲ ಹಿಂದೂಗಳ ಪೂರಕವಾಗಿಲ್ಲ, ಹಿಂದೂಗಳಿಗೆ ಮಾರಕವಾಗಿದೆ. ಬಾಂಗ್ಲಾದಲ್ಲಿ ಹಿಂದೂಗಳಿಗೆ ಭವಿಷ್ಯ ಇಲ್ಲ ಅನ್ನುವಂತಹ ಸತ್ಯ ಈ ರಿಸಲ್ಟ್ನಿಂದ ಪಕ್ಕಾಗಿ ಹೋಗಿದೆ. ಇದನ್ನು ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗಬಹುದು, ಆದರೂ ಕೂಡ ಸತ್ಯ. ಇದೊಂದು ಇಂಟ್ರೆಸ್ಟಿಂಗ್ ವಿಚಾರ. ಇದರ ಬಗ್ಗೆಯೂ ಕೂಡ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ನಿಮಗೆ ನಾನು ಬಹಳ ಹಿಂದೆಯೇ ಹೇಳಿದ್ದೆ, ಬಾಂಗ್ಲಾದೇಶದ ವಿಚಾರದಲ್ಲಿ ಭಾರತಕ್ಕಿರುವಂಥ ಕಟ್ಟ ಕಡೆಯ ಭರವಸೆ ಅಂತಂದರೆ ಅದು BNP ಮಾತ್ರ ಅಂತ. ಹೀಗಾಗಿ ಭಾರತ ಸರ್ಕಾರವೂ ಕೂಡ BNPಯನ್ನು ರೀಚ್ ಆಗೋದಕ್ಕೆ ಅನೇಕ ರೀತಿಯಲ್ಲಿ ಪ್ರಯತ್ನ ಮಾಡಿತ್ತು. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಈ ಹಿಂದಿನಿಂದಲೂ ಕೂಡ ಭಾರತಕ್ಕೆ ಆಪ್ತವಾಗಿದ್ದಂತಹ ಅವಾಮಿ ಲೀಗನ್ನು ಮೊಹಮ್ಮದ್ ಯೂನಿಸ್ ನೇತೃತ್ವದ ಮಧ್ಯಂತರ ಸರ್ಕಾರ ಬ್ಯಾನ್ ಮಾಡಿ ಹಾಕಿತ್ತು. ಜೊತೆಗೆ ಅವರ ಮೇಲೆ ವಿಪರೀತವಾದಂತಹ ಆಪಾದನೆಗಳನ್ನು ಹೊರಿಸಿತ್ತು. ಎಷ್ಟರ ಮಟ್ಟಿಗೆ ಕೇಳಿದ್ರೆ, ಶೇಖ್ ಹಸೀನಾ ವಿರುದ್ಧ ಆರೋಪಗಳನ್ನು ಹೊರಿಸಿ ಅವರಿಗೆ ಮರಣದಂಡನೆ ಶಿಕ್ಷೆ ಆಗುವಂತೆ ನೋಡಿಕೊಳ್ಳಲಾಗಿತ್ತು. ಹೀಗಾಗಿ ಅವಾಮಿ ಲೀಗ್ ಇಲ್ಲ ಅಂದ ಮೇಲೆ ಭಾರತ ಇನ್ನೊಂದು ಆಯ್ಕೆಯನ್ನು ನೋಡ್ಕೊಳ್ಬೇಕಲ್ವಾ. ಅದಕ್ಕಿದ್ದಂತಹ ಏಕೈಕ ಆಪ್ಷನ್ BNP ಮಾತ್ರ. ಬಾಂಗ್ಲಾದಲ್ಲಿದ್ದಂತಹ ಇನ್ನೊಂದು ರಾಜಕೀಯ ಪಕ್ಷ ಅದು ಜಮಾತೆ ಇಸ್ಲಾಮಿ. ಅವರ ಸಿದ್ಧಾಂತವೇ ಭಾರತ ವಿರೋಧಿ. ಅವರು ಭಾರತವನ್ನು ದ್ವೇಷಿಸಿಕೊಂಡೇ ರಾಜಕಾರಣ ಮಾಡ್ತಾ ಇರುವಂತಹ ಒಂದು ರಾಜಕೀಯ ಪಕ್ಷ ಅದು. ಹೀಗಾಗಿ ಭಾರತ ಜಮಾತೆ ಮೇಲೆ ಏನೂ ಕೂಡ ನಿರೀಕ್ಷೆ ಇಟ್ಟುಕೊಳ್ಳೋದಕ್ಕೆ ಸಾಧ್ಯವೇ ಇರಲಿಲ್ಲ. ಈ ಕಾರಣದಿಂದ BNPಯ ಬಗ್ಗೆ ಭಾರತ ಒಂದು ನಿರೀಕ್ಷೆಯನ್ನು ಇಟ್ಟುಕೊಂಡಿತ್ತು. ಅದರ ನಾಯಕರನ್ನ ರೀಚ್ ಆಗೋದಕ್ಕೆ ಭಾರತ ಈ ಹಿಂದಿನಿಂದಲೂ ಕೂಡ ಪ್ರಯತ್ನವನ್ನ ಮಾಡ್ತಾ ಇತ್ತು. ಈಗ ಚುನಾವಣೆ ಆಯ್ತಲ್ಲ, ಅದಾದ ಬಳಿಕವೂ ಕೂಡ ಭಾರತ ಆ ಪ್ರಯತ್ನವನ್ನು ಮುಂದುವರೆಸಿದೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, BNP ಪಕ್ಷದ ಗೆಲುವು ಪಕ್ಕ ಆಗ್ತಿದ್ದ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಿ ಶುಭಾಶಯವನ್ನು ಕೋರಿದ್ರು. ಅದಾದ ಬಳಿಕ BNP ಪಕ್ಷದ ಅಧ್ಯಕ್ಷನಾಗಿರುವಂತಹ ತಾರಿಕ್ ರೆಹಮಾನ್ಗೆ ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರೇ ಕರೆ ಮಾಡಿಬಿಟ್ಟು ಮಾತನಾಡಿ ಶುಭಾಶಯವನ್ನು ಹೇಳಿದ್ರು. BNP ಪಕ್ಷವೂ ಕೂಡ ಇದಕ್ಕೆ ಧನ್ಯವಾದವನ್ನು ಹೇಳಿದೆ. ಅವರೊಂದು ವಿಶೇಷ ರೀತಿಯಲ್ಲೇ ಧನ್ಯವಾದ ಹೇಳಿದ್ದಾರೆ. ಬಾಂಗ್ಲಾದ ಚುನಾವಣೆಯನ್ನ ಭಾರತ ಮಾನ್ಯ ಮಾಡಿದೆಯಲ್ಲ, ಆ ಕಾರಣಕ್ಕೋಸ್ಕರವಾಗಿ ನಾವು ಮೊದಲಿಗೆ ಭಾರತಕ್ಕೆ ಧನ್ಯವಾದ ಹೇಳ್ತಾ ಇದ್ದೀವಿ. ಅದಾದ ಬಳಿಕ ತಾರಿಕ್ ರೆಹಮಾನ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಶುಭಾಶಯ ತಿಳಿಸಿದ್ದಕ್ಕೂ ಕೂಡ ನಾವು ಧನ್ಯವಾದವನ್ನು ಹೇಳ್ತಾ ಇದ್ದೀವಿ. ಹೀಗಂತ ಪ್ರಧಾನಿ ನರೇಂದ್ರ ಮೋದಿ ಅವರ ಶುಭಾಶಯಕ್ಕೆ ಅವರು ಧನ್ಯವಾದವನ್ನು ಹೇಳಿದ್ದಾರೆ. ಇಲ್ಲಿ BNP ಪಕ್ಷ ಯಾಕೋಸ್ಕರವಾಗಿ ಬಾಂಗ್ಲಾದ ಚುನಾವಣೆಯನ್ನು ಮಾನ್ಯ ಮಾಡಿದ್ದಕ್ಕೋಸ್ಕರವಾಗಿ ಭಾರತಕ್ಕೆ ಧನ್ಯವಾದ ಹೇಳಿದೆ. ಹಾಗಾದರೆ ಭಾರತ ಬಾಂಗ್ಲಾದ ಚುನಾವಣೆಯನ್ನು ಮಾನ್ಯ ಮಾಡ್ತಾ ಇರಲಿಲ್ವಾ? ಭಾರತದ ಮಾನ್ಯತೆ ಬಾಂಗ್ಲಾಗೆ ಯಾಕೆ ಅವಶ್ಯಕತೆ ಆಗತ್ತೆ? ಇದನ್ನು ನೋಡೋದಾದ್ರೆ ಮುಖ್ಯವಾಗಿ ಮೊಹಮ್ಮದ್ ಯೂನಿಸ್ ಸರ್ಕಾರಕ್ಕೆ ಮತ್ತು BNP ಪಕ್ಷಕ್ಕೆ ಒಂದು ಆತಂಕವಂತೂ ಇತ್ತು. ಅದೇನು ಕೇಳಿದ್ರೆ, ಈ ಚುನಾವಣೆಯನ್ನು ಭಾರತ ನಾವು ಒಪ್ಪೋದಿಲ್ಲ, ಇಲ್ಲಿ ಸಾಕಷ್ಟು ಅಕ್ರಮ ನಡೆದಿದೆ, ಇದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಗೆ ವಿರುದ್ಧವಾಗಿದೆ, ಈ ರೀತಿಯಾದಂತಹ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ಇದನ್ನು ತಿರಸ್ಕರಿಸ್ಬಿಟ್ರೆ. ಈ ಆತಂಕ ಮೊಹಮ್ಮದ್ ಯೂನಿಸ್ಗೂ ಇತ್ತು, BNP ಪಕ್ಷಕ್ಕೂ ಕೂಡ ಇತ್ತು. ಯಾಕೆ ಈ ಆತಂಕ ಇತ್ತು ಕೇಳಿದ್ರೆ, ನಿಮಗೆಲ್ಲ ಗೊತ್ತೇ ಇದೆ ಚುನಾವಣೆ ಯಾವ ರೀತಿಯಾಗಿ ನಡೆದಿದೆ ಅಂತ. ಬಾಂಗ್ಲಾದೇಶದ ಅತ್ಯಂತ ದೊಡ್ಡ ರಾಜಕೀಯ ಪಕ್ಷ ಕಳೆದ 15 ವರ್ಷಗಳಿಂದ ಅಧಿಕಾರ ನಡೆಸ್ತಾ ಇದ್ದಂತಹ ಅವಾಮಿ ಲೀಗನ್ನು ಈ ಬಾರಿ ಬ್ಯಾನ್ ಮಾಡಲಾಗಿದೆ. ಅವಾಮಿ ಲೀಗ್ ಪಕ್ಷಕ್ಕೆ ಬಾಂಗ್ಲಾದೇಶದಲ್ಲಿ ಕನಿಷ್ಠ ಪಕ್ಷ 30-35% ವೋಟ್ ಶೇರ್ ಇತ್ತು. ಅಂತಹ ಒಂದು ರಾಜಕೀಯ ಪಕ್ಷವನ್ನ ಬ್ಯಾನ್ ಮಾಡಿಬಿಟ್ಟು ಇವರು ಚುನಾವಣೆ ನಡೆಸ್ತಾ ಇದ್ದಾರೆ. ಎರಡನೇದಾಗಿ ಮಿತ್ರರೇ, ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಅಕ್ರಮ ನಡೆದಿದೆ ಅಂತ ಇಡೀ ಜಗತ್ತೇ ನೋಡ್ಬಿಟ್ಟಿದೆ. ಅನೇಕ ಮತಗಟ್ಟೆಗಳನ್ನೇ ಹೈಜಾಕ್ ಮಾಡಲಾಗಿತ್ತು. ಬ್ಯಾಲೆಟ್ ಪೇಪರ್ಗಳನ್ನು ಮೊದಲೇ ಹಂಚಲಾದಂತಹ ವರದಿಯೂ ಕೂಡ ಇದ್ದಾವೆ. ಹೀಗಾಗಿ ಭಾರತ ಏನಾದರೂ ಈ ಚುನಾವಣೆಯ ಬಗ್ಗೆ ಅಪಸ್ವರ ತೆಗೆದರೆ ಎನ್ನುವಂತಹ ಒಂದು ಸಣ್ಣ ಅನುಮಾನ BNP ಪಕ್ಷಕ್ಕೂ ಕೂಡ ಇತ್ತು. ಈ ಡೌಟ್ ಮೊಹಮ್ಮದ್ ಯೂನಿಸ್ಗೂ ಇದ್ದ ಕಾರಣದಿಂದಾಗಿ ಆತನ ಸರ್ಕಾರ ಭಾರತಕ್ಕೆ ಮನವಿಯನ್ನ ಮಾಡಿಕೊಂಡಿತ್ತು. ಚುನಾವಣೆಯನ್ನು ನೋಡೋದಕ್ಕೋಸ್ಕರವಾಗಿ ನೀವು ಚುನಾವಣಾ ವೀಕ್ಷಕರನ್ನ ನಮ್ಮ ದೇಶಕ್ಕೆ ಕಳುಹಿಸಿಕೊಡಿ ಅಂತ. ಭಾರತ ಅದನ್ನು ಸ್ಪಷ್ಟವಾಗಿ ತಿರಸ್ಕರಿಸಿ ಯಾವುದೇ ಚುನಾವಣಾ ವೀಕ್ಷಕರನ್ನ ಕಳುಹಿಸಿರಲಿಲ್ಲ.
ಆದರೆ ಯಾವಾಗ ಬಾಂಗ್ಲಾದೇಶದಲ್ಲಿ ಚುನಾವಣೆಯಾಗಿ ಅದರ ರಿಸಲ್ಟ್ ಹೊರಗೆ ಬಂತೋ ಭಾರತ ಇದು ಯಾವುದನ್ನೂ ಕೂಡ ಪರಿಗಣನೆಗೆ ತೆಗೆದುಕೊಳ್ಳದೆ BNP ಪಕ್ಷದ ಗೆಲುವನ್ನು ಅನುಮೋದಿಸಿದೆ. BNP ಪಕ್ಷದ ನಾಯಕನಾಗಿರುವಂತಹ ತಾರಿಕ್ ರೆಹಮಾನ್ಗೆ ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರೇ ಶುಭಾಶಯ ತಿಳಿಸಿದ್ದಾರೆ. ಈ ಕಾರಣದಿಂದಾಗಿ BNP ಪಕ್ಷ ಭಾರತಕ್ಕೆ ಧನ್ಯವಾದ ಹೇಳ್ತಾ ಇದೆ. ಆದರೆ ಇನ್ನೊಂದು ವಿಚಾರದಲ್ಲಿ BNP ಸ್ವಲ್ಪ ಬಾಲ ಬಿಚ್ಚುವಂತಹ ಲಕ್ಷಣ ಕಾಣ್ತಾ ಇದೆ. ನಿಮಗೆ ನಾನು ಒಂದು ವಿಚಾರವನ್ನು ಹಿಂದೆಯೂ ಕೂಡ ತಿಳಿಸಿದ್ದೆ. ಈ ತಾರಿಕ್ ರೆಹಮಾನ್ ಇದಾರಲ್ಲ, ಅವರು ಬಾಂಗ್ಲಾದೇಶಕ್ಕೆ ಡಿಸೆಂಬರ್ 25ನೇ ತಾರೀಕು ರೀ ಎಂಟ್ರಿ ಕೊಡ್ತಾರೆ. 17 ವರ್ಷಗಳ ಬಳಿಕ ಅವರು ಬಾಂಗ್ಲಾದೇಶಕ್ಕೆ ಬಂದಿದ್ದು. ಅದಾದ ಬಳಿಕ ಮಿತ್ರರೇ ಬಾಂಗ್ಲಾದ ಚುನಾವಣೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾರೆ. ಅವರ ಇಡೀ ಚುನಾವಣಾ ಪ್ರಚಾರದಲ್ಲಿ ಅವರೆಲ್ಲೂ ಕೂಡ ಶೇಖ್ ಹಸೀನಾ ವಿಚಾರವನ್ನ ಹೆಚ್ಚು ಮುನ್ನೆಲೆಗೆ ತಂದೇ ಇರಲಿಲ್ಲ. ಭಾರತ ಶೇಖ್ ಹಸೀನಾರನ್ನ ಹಸ್ತಾಂತರ ಮಾಡಬೇಕು ಅಂತಾಗ್ಲಿ, ಶೇಖ್ ಹಸೀನಾ ವಿಚಾರ ಬಹಳ ದೊಡ್ಡ ಚುನಾವಣಾ ವಿಷಯ ಅಂತಾಗ್ಲಿ ಅವರು ಬಿಂಬಿಸಿಯೇ ಇರಲಿಲ್ಲ. ಅದಕ್ಕೆ ಬದಲಾಗಿ ನಾವು ಭಾರತದೊಂದಿಗೆ ಸ್ಟೇಬಲ್ ಆದಂತಹ ಸಂಬಂಧವನ್ನು ಹೊಂದಬೇಕು ಅಂತ ತಾರಿಕ್ ರೆಹಮಾನ್ ತನ್ನ ಚುನಾವಣಾ ಭಾಷಣದಲ್ಲಿ ಹೇಳ್ತಾ ಇದ್ರು. ಅವರು ಚುನಾವಣೆಯಲ್ಲಿ ಭಾರತದ ವಿರುದ್ಧವಾಗಿ ಮಾತನಾಡಿದ್ದು ಒಂದೇ ಒಂದು ವಿಚಾರದಲ್ಲಿ. ಅದೇನು ಕೇಳಿದ್ರೆ ಈ BSF ಸಿಬ್ಬಂದಿ ಗಡಿಯಲ್ಲಿ ಬಹಳ ಅಗ್ರೆಸಿವ್ ಆಗಿ ವರ್ತಿಸ್ತಾ ಇದ್ದಾರೆ, ಇದಕ್ಕೆ ಕಡಿವಾಣ ಹಾಕಬೇಕು, BSF ಸಿಬ್ಬಂದಿ ಬಾಂಗ್ಲಾದ ಜನರಿಗೂ ಕೂಡ ಗೌರವ ಕೊಡಬೇಕು ಅನ್ನುವ ಅರ್ಥದಲ್ಲಿ ಅವರೊಂದು ಚುನಾವಣಾ ಪ್ರಚಾರ ಮಾಡಿದ್ರು. ಅದನ್ನ ಬಿಟ್ಟು ಶೇಖ್ ಹಸೀನಾರನ್ನ ಭಾರತ ಹಸ್ತಾಂತರ ಮಾಡಬೇಕು, ಶೇಖ್ ಹಸೀನಾರಿಗೆ ಭಾರತ ಆಶ್ರಯ ಕೊಡಬಾರದು ಅಂತ ತಾರಿಕ್ ರೆಹಮಾನ್ ಎಲ್ಲೂ ಕೂಡ ವಾದ ಮಾಡಿರಲಿಲ್ಲ. ಆದರೆ ಚುನಾವಣಾ ರಿಸಲ್ಟ್ ಹೊರ ಬಂತಲ್ಲ, ಅದಾಗ್ತಿದ್ದ ಹಾಗೆ ತಾರಿಕ್ ರೆಹಮಾನ್ನ ಅತ್ಯಂತ ಆಪ್ತನಾಗಿರುವಂತಹ ಜೊತೆಗೆ BNP ಪಕ್ಷದ ದೊಡ್ಡ ನಾಯಕನಾಗಿರುವಂತಹ ಸಲಾಹುದ್ದೀನ್ ಅಹಮದ್ ಒಂದು ಹೇಳಿಕೆ ಕೊಟ್ಟಿದ್ದಾನೆ. ಆತ ಏನು ಹೇಳಿದ್ದಾನೆ ಅಂತಂದ್ರೆ, ಶೇಖ್ ಹಸೀನಾರನ್ನ ಭಾರತ ಹಸ್ತಾಂತರ ಮಾಡಬೇಕು, ಶೇಖ್ ಹಸೀನಾ ಬಾಂಗ್ಲಾದೇಶಕ್ಕೆ ಬಂದು ಇಲ್ಲಿ ವಿಚಾರಣೆಯನ್ನು ಎದುರಿಸಬೇಕು, ಇದಕ್ಕೆ ಭಾರತ ನಮಗೆ ಸಹಕಾರ ಕೊಡಬೇಕು. ಈ ಹಿಂದೆ ಇದ್ದಂತಹ ಮಧ್ಯಂತರ ಸರ್ಕಾರ ಈಗಾಗಲೇ ಭಾರತದ ವಿದೇಶಾಂಗ ಇಲಾಖೆಯ ಜೊತೆಗೆ ಈ ಬಗ್ಗೆ ವ್ಯವಹರಿಸ್ತಾ ಇದೆ, ಅವರಿಗೆ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ನಾವು ಕೂಡ ಅದನ್ನು ಬೆಂಬಲಿಸ್ತೀವಿ. ಜೊತೆಗೆ ನಮ್ಮ ಸರ್ಕಾರವೂ ಕೂಡ ಶೇಖ್ ಹಸೀನಾರ ಹಸ್ತಾಂತರದ ಪ್ರೋಸೆಸ್ ಅನ್ನ ಮುಂದುವರಿಸುತ್ತೆ. ಹೀಗಂತ ಸಲಾಹುದ್ದೀನ್ ಅಹಮದ್ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾನೆ. ಅಲ್ಲಿಗೆ ತಾರಿಕ್ ರೆಹಮಾನ್ ಪ್ರಧಾನಮಂತ್ರಿ ಆದ ಬಳಿಕವೂ ಕೂಡ ಈ BNPಯ ಸರ್ಕಾರ ಶೇಖ್ ಹಸೀನಾ ವಿಚಾರವಾಗಿ ಭಾರತದೊಂದಿಗೆ ತಗಾದೆ ತೆಗೆಯುತ್ತೆ ಎನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದೆ. ಇಲ್ಲಿ BNP ನಾಯಕರು ಚುನಾವಣೆ ಸಂದರ್ಭದಲ್ಲಿ ಬಹಳ ಸ್ಮಾರ್ಟ್ ಆಗಿ ನಡೆದುಕೊಂಡಿದ್ದಾರೆ. ಅದೇನು ಕೇಳಿದ್ರೆ ಈ ಬಾರಿ ಬಾಂಗ್ಲಾದ ಚುನಾವಣೆಯಲ್ಲಿ ಅವರಿಗೊಂದು ಭಯ ಇತ್ತು. ಶೇಖ್ ಹಸೀನಾ ಸರ್ಕಾರವನ್ನು ಕಿತ್ತೊಗೆದಂತಹ ಸ್ಟೂಡೆಂಟ್ ಲೀಡರ್ಸ್ಗಳು NCP ಎನ್ನುವಂತಹ ಒಂದು ಪಕ್ಷವನ್ನು ಹುಟ್ಟುಹಾಕೊಂಡಿದ್ರು. ಅವರು ಜಮಾತೆ ಇಸ್ಲಾಮಿಯ ಜೊತೆಗೆ ಸೇರ್ಕೊಂಡಿದ್ರಲ್ಲ, ಹೀಗಾಗಿ ಆ ರಾಜಕೀಯ ಪಕ್ಷಕ್ಕೆ ಏನಾದರೂ ದೊಡ್ಡ ಯಶಸ್ಸು ಸಿಕ್ಕಿಬಿಟ್ರೆ ಎನ್ನುವಂತಹ ಆತಂಕ BNP ಪಕ್ಷಕ್ಕಿತ್ತು. ಈ ಕಾರಣದಿಂದಾಗಿ ಅವಾಮಿ ವೋಟರ್ಸ್ ಅನ್ನು ಸೆಳೆಯೋದಕ್ಕೋಸ್ಕರವಾಗಿ BNP ಪಕ್ಷ ಸಾಕಷ್ಟು ಯತ್ನ ಮಾಡಿದೆ. ಹೇಗಿದ್ರು ಅವಾಮಿ ಲೀಗ್ ಬ್ಯಾನ್ ಆಗಿತ್ತಲ್ಲ, ಅದರ ವೋಟರ್ಸ್ ಯಾರಿಗಾದ್ರೂ ವೋಟ್ ಮಾಡಬೇಕಲ್ಲ, ನಮ್ಮ ಪಕ್ಷಕ್ಕೆ ವೋಟ್ ಮಾಡಲಿ, ನಾವು ಅವರನ್ನು ಕೂಡ ಜೊತೆಗೆ ತೆಗೆದುಕೊಂಡು ಹೋಗ್ತೀವಿ. ಚುನಾವಣೆ ಆಗಿ BNP ಸರ್ಕಾರ ರಚನೆ ಆಗಿದ್ದೇ ಆದರೆ ನಾವು ಅವಾಮಿ ಲೀಗ್ ಮೇಲಿರುವಂತಹ ಬ್ಯಾನ್ ಅನ್ನ ತೆರವುಗೊಳಿಸ್ತೀವಿ ಎನ್ನುವ ರೀತಿಯಲ್ಲಿ ಇವರು ಪೋಸ್ಟ್ ಕೊಟ್ಟಿದ್ರು. ಈಗ ಅವರಿಗೆ ಪ್ರಚಂಡ ವಿಜಯ ಸಿಕ್ಕಿದೆ. ಒಂದು ಸಮ್ ಪರ್ಸೆಂಟೇಜ್ ಆಫ್ ಅವಾಮಿ ಲೀಗ್ನ ಬೆಂಬಲಿಗರು BNP ಪಕ್ಷಕ್ಕೆ ವೋಟ್ ಕೂಡ ಹಾಕಿದ್ದಾರೆ. ಈಗ ಅವರಿಗೆ ನಿರಾತಂಕ ಮುಂದಿನ 5 ವರ್ಷಗಳ ಕಾಲ ಬಾಂಗ್ಲಾದೇಶದಲ್ಲಿ ಇವರನ್ನು ಅಲ್ಲಾಡಿಸೋದಕ್ಕೆ ಸಾಧ್ಯ ಇಲ್ಲ ಅಂತಹ ಒಂದು ಬಹುಮತ ಇವರಿಗೆ ಸಿಕ್ಕಿದೆ. ಹೀಗಾಗಿ ಮತ್ತೆ ಶೇಖ್ ಹಸೀನಾ ವಿಚಾರವನ್ನ ಮುನ್ನೆಲೆಗೆ ತರ್ತಾ ಇದ್ದಾರೆ. ಭಾರತದೊಂದಿಗೆ ಇದೇ ವಿಚಾರವನ್ನ ಇಟ್ಟುಕೊಂಡು ಭಾರತದೊಂದಿಗೆ ಸ್ವಲ್ಪ ಸೆಣಸಾಡುವಂತಹ ಸುಳಿವು ಕೂಡ ಇವರಿಂದ ಸಿಗ್ತಾ ಇದೆ. ಇದನ್ನೆಲ್ಲ ಹೇಳಿದಂತಹ ಸಂದರ್ಭದಲ್ಲಿ ಕೆಲವರಿಗೊಂದು ಸಹಜ ಪ್ರಶ್ನೆ ಬಂದಿರಬಹುದು, ಬಾಂಗ್ಲಾದೇಶದ ಬಗ್ಗೆ ಭಾರತ ಯಾಕಿಷ್ಟು ತಲೆ ಕೆಡಿಸ್ಕೊಳ್ಬೇಕು, ಅವರನ್ನ ರೀಚ್ ಆಗೋದಕ್ಕೆ ಭಾರತ ಸರ್ಕಾರ ಯಾಕೆ ಪ್ರಯತ್ನ ಮಾಡಬೇಕು ಅಂತ. ವಾಸ್ತವವಾಗಿ ಹೇಳಬೇಕು ಅಂತಂದ್ರೆ ಭಾರತಕ್ಕೆ ಬಾಂಗ್ಲಾದಿಂದ ಆಗಬೇಕಾಗಿರೋದು ಏನೂ ಕೂಡ ಇಲ್ಲ. ನಮಗೆ ಅವರಿಂದ ನಿರೀಕ್ಷೆ ಇರುವಂತಹದ್ದು ಬಹಳ ಚಿಕ್ಕ ಪುಟ್ಟ ವಿಚಾರದಲ್ಲಿ, ಮುಖ್ಯವಾಗಿ ಬಾಂಗ್ಲಾದೇಶದಲ್ಲಿರುವಂತಹ ಹಿಂದೂಗಳ ಸುರಕ್ಷತೆ. ಅಲ್ಲೊಂದು ಸ್ಟೇಬಲ್ ಆದಂತಹ ಸರ್ಕಾರ ಇದ್ದು ಅಲ್ಲಿರುವಂತಹ ಅಲ್ಪಸಂಖ್ಯಾತರ ಸುರಕ್ಷತೆ ಆಗಬೇಕು ಅನ್ನೋದು ಭಾರತದ ನಂಬರ್ 1 ಬಯಕೆ. ಎರಡನೆಯದಾಗಿ ನಮ್ಮಲ್ಲಿರುವಂತಹ ಪ್ರತ್ಯೇಕವಾದಕ್ಕೆ ಅವರು ನೀರೆರಿಬಾರದು ಅಂತ. ಅಂದ್ರೆ ನಾರ್ತ್ ಈಸ್ಟ್ ನಲ್ಲಿ ಕೆಲವೊಂದಷ್ಟು ಗುಂಪುಗಳಿದಾವೆ, ಅವುಗಳಿಗೆ ಸಪೋರ್ಟ್ ಮಾಡುವಂತಹ ಸರ್ಕಾರ ಅಲ್ಲಿ ಬರಬಾರದು ಅನ್ನುವಂಥದ್ದು ಭಾರತದ ಉದ್ದೇಶ. ಹಾಗೆ ಬಾಂಗ್ಲಾದೇಶ ನಮ್ಮ ಪಕ್ಕದಲ್ಲೇ ಇರುವಂತಹ ದೇಶ ಆಗಿರೋದ್ರಿಂದಾಗಿ ಅಲ್ಲಿ ಉಗ್ರವಾದ ಮತ್ತು ಮೂಲಭೂತವಾದ ಬೆಳಿಬಾರದು. ಹಾಗೇನಾದ್ರೂ ಆಗಿದ್ದೇ ಆದ್ರೆ ಅದು ಇಂದಲ್ಲ ನಾಳೆ ಭಾರತಕ್ಕೆ ಸಮಸ್ಯೆ ತರುತ್ತೆ. ನೆರೆ ಮನೆಗೆ ಬೆಂಕಿ ಬಿದ್ದಾಗ ನಾವು ಬೆಂಕಿ ಕಾಯಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ನೋಡಿ, ನಮ್ಮ ಮನೆಗೂ ಆ ಬೆಂಕಿ ವಿಸ್ತರಣೆ ಆಗುತ್ತೆ ಅನ್ನುವಂತಹ ಭಯ ಇರುತ್ತಲ್ವಾ, ಅದೇ ಸ್ಥಿತಿಯಲ್ಲಿ ಭಾರತ ಇದೆ. ಹೀಗಾಗಿ ಬಾಂಗ್ಲಾದಲ್ಲಿ ಒಂದು ಸ್ಟೇಬಲ್ ಸರ್ಕಾರ ರಚನೆ ಆಗಬೇಕು ಅನ್ನುವಂಥದ್ದಷ್ಟೇ ಭಾರತದ ಬಯಕೆ. ಅದನ್ನು ಬಿಟ್ಟು ಬಾಂಗ್ಲಾದೇಶದಲ್ಲಿ ಯಾವುದೋ ಸರ್ಕಾರ ಬಂದರೆ ಭಾರತಕ್ಕೆ ಲಾಭ ಆಗಿಬಿಡುತ್ತಪ್ಪ, ವರ್ಷಕ್ಕೊಂದು $25 ಬಿಲಿಯನ್ ಸಿಗುತ್ತೆ, ಇಂತಹ ಯಾವುದೇ ನಿರೀಕ್ಷೆಗಳು ಕೂಡ ಭಾರತಕ್ಕಿಲ್ಲ. ಅಥವಾ ಬಾಂಗ್ಲಾದೇಶದಿಂದ ಭಾರತಕ್ಕೆ ಇನ್ವೆಸ್ಟ್ಮೆಂಟ್ ಬರುತ್ತೆ ಅನ್ನುವಂತಹ ನಿರೀಕ್ಷೆಯೂ ಕೂಡ ಭಾರತಕ್ಕಿಲ್ಲ. ಇದಕ್ಕೋಸ್ಕರವಾಗಿ ಭಾರತ ರಾಜತಾಂತ್ರಿಕವಾಗಿ ಬಾಂಗ್ಲಾದೇಶವನ್ನ ತುಂಬಾ ಹತ್ತಿರದಲ್ಲಿ ಇಟ್ಕೊಳ್ಳೋದಕ್ಕೆ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದೆ. ಈಗ BNP ಮೇಲಿನ ನಿರೀಕ್ಷೆ ಇದೆಯಲ್ಲ, ಇದು ಭಾರತದ ಕಟ್ಟಕಡೆಯ ನಿರೀಕ್ಷೆ.
ಇದರಲ್ಲಿ ಏನಾದರೂ ವಿಫಲ ಆಗ್ಬಿಡ್ತು, BNPಯು ಕೂಡ ಭಾರತದ ವಿರೋಧಿಯಾಗಿ ನಡೆದುಕೊಳ್ತು ಅಂತಂದರೆ 100ಕ್ಕೆ 100ರಷ್ಟು ಹೇಳ್ತೀನಿ, ಬಾಂಗ್ಲಾದೇಶವನ್ನು ಕೂಡ ಭಾರತ ಪಾಕಿಸ್ತಾನದಂತೆಯೇ ಟ್ರೀಟ್ ಮಾಡೋದಕ್ಕೆ ಶುರು ಮಾಡುತ್ತೆ. ಈಗ ಬಾಂಗ್ಲಾದಲ್ಲಿ BNP ಸರ್ಕಾರ ಬಂದಿದೆಯಲ್ಲ, ಅವರು ಕೂಡ ಭಾರತದೊಂದಿಗೆ ಸ್ವಲ್ಪ ನಡು ಬಗ್ಗಿಸಿಯೇ ಬರಬೇಕು. ಯಾಕೆ ಅಂತಂದರೆ ನದಿ ನೀರು ಹಂಚಿಕೆ ವಿಚಾರವೂ ಕೂಡ ಇದೆ. ಈ ವರ್ಷಾಂತ್ಯದೊಳಗಾಗಿ ಅದು ಇತ್ಯರ್ಥ ಆಗಬೇಕು. ಅದನ್ನು ಬಿಟ್ಟು ಅವರು ಎದೆ ಉಬ್ಬಿಸಿಕೊಂಡು ನಾವು ಬಹಳ ದೊಡ್ಡ ಜನ ಅಂತ ತೋರಿಸೋದಕ್ಕೆ ಹೋದರೆ ಭವಿಷ್ಯದಲ್ಲಿ ಭಾರತದಿಂದ ಏಟು ತಿನ್ನಬೇಕಾದಂತಹ ಪರಿಸ್ಥಿತಿ ಬಾಂಗ್ಲಾದೇಶಕ್ಕೂ ಬರುತ್ತೆ. ಅದೇನೇ ಇರಲಿ, BNPಯ ಕುರಿತಾಗಿ ಇಷ್ಟು ಬೇಗ ಹೋಪ್ ಕಳೆದುಕೊಳ್ಳೋದು ಬೇಡ, ಆದರೆ ಭಾರಿ ನಿರೀಕ್ಷೆಯನ್ನು ಕೂಡ ಇಟ್ಟುಕೊಳ್ಳೋದು ಬೇಡ. ಇನ್ನು ಬಾಂಗ್ಲಾದೇಶದಲ್ಲಿ BNP ಗೆಲ್ತಿದ್ದ ಹಾಗೆ ಭಾರತದಲ್ಲಿ ಒಂದು ಚರ್ಚೆ ಶುರುವಾಗಿತ್ತು. ಹಿಂದೂಗಳು ಇನ್ನು ಸ್ವಲ್ಪ ಸೇಫ್ ಆಗಿರಬಹುದು, ಈ ಮೊದಲಿದ್ದಷ್ಟು ಅತಂತ್ರ ಸ್ಥಿತಿ ಅವರಿಗಿರೋದಿಲ್ಲ. ಯಾಕೆಂತಂದ್ರೆ ಒಂದು ಪ್ರಚಂಡ ಬಹುಮತ ಅವರಿಗೆ ಸಿಕ್ಕಿದೆ, ಒಂದು ಸ್ಟೇಬಲ್ ಆದಂತಹ ಸರ್ಕಾರ ಮಾಡ್ತಾರೆ. BNP ಬಾಂಗ್ಲಾದಲ್ಲಿ ಬಾಂಗ್ಲಾ ಫಸ್ಟ್ ಅನ್ನುವಂತಹ ಪಾಲಿಸಿಯನ್ನು ಅನುಸರಿಸುವಂತಹ ಪಕ್ಷ. ಹೀಗಾಗಿ ಹಿಂದೂಗಳಿಗೇನೋ ಸಮಸ್ಯೆ ಆಗೋದಿಲ್ಲ ಅನ್ನುವಂತಹ ಒಂದು ಲೆಕ್ಕಾಚಾರ ಇತ್ತು. ಆದರೆ ಮಿತ್ರರೇ, ಯಾವಾಗ ಬಾಂಗ್ಲಾದೇಶದಲ್ಲಿ ಚುನಾವಣಾ ರಿಸಲ್ಟ್ ಬಂತಲ್ಲ, ಅದರ ಮ್ಯಾಪ್ ರಿಲೀಸ್ ಆಗ್ತಿದ್ದ ಹಾಗೆ ಮತ್ತೊಂದು ಚರ್ಚೆ ಶುರುವಾಗಿದೆ. ಈಗ ಬಂದಂತಹ ರಿಸಲ್ಟ್ ಇದೆಯಲ್ಲ, ಇದು ಹಿಂದೂಗಳಿಗೆ ಪೂರಕವಾಗಿಲ್ಲ. ಭವಿಷ್ಯದಲ್ಲಿ ಬಾಂಗ್ಲಾ ಹಿಂದೂಗಳಿಗೆ ಸೇಫ್ ಅಲ್ಲ ಅನ್ನೋದನ್ನ ಮತ್ತೆ ಸಾಬೀತು ಮಾಡಿದೆ. ಹೀಗಂತ ಕೆಲ ಎಕ್ಸ್ಪರ್ಟ್ಗಳೇ ವಾದ ಮಂಡಿಸೋದಕ್ಕೆ ಶುರು ಮಾಡಿದ್ದಾರೆ. ಚುನಾವಣಾ ಗೆಲುವಿನ ಮ್ಯಾಪ್ಗೂ ಹಿಂದೂಗಳ ರಕ್ಷಣೆಗೂ ಏನ್ ಸಂಬಂಧ ಅಂತ ನಿಮಗೊಂದು ಪ್ರಶ್ನೆ ಬರಬಹುದು. ಮಿತ್ರರೇ, ನೀವೇನೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದು ಬಾಂಗ್ಲಾದೇಶದಲ್ಲಿ ಈ ಬಾರಿ ಬಂದಂತಹ ರಿಸಲ್ಟ್ನ ಮ್ಯಾಪ್. ಒಟ್ಟು 300 ಕ್ಷೇತ್ರಗಳು ಬಾಂಗ್ಲಾದೇಶದಲ್ಲಿದ್ದಾವೆ. ಇದರಲ್ಲಿ ಕೆಂಪು ಬಣ್ಣದಲ್ಲಿ ಕಾಣ್ತಾ ಇದೆಯಲ್ಲ, ಇದೆಲ್ಲವೂ ಕೂಡ BNP ಗೆದ್ದಂತಹ ಕ್ಷೇತ್ರಗಳು. ಈ ಹಸಿರು ಬಣ್ಣದಲ್ಲಿ ಕಾಣ್ತಾ ಇದೆಯಲ್ಲ, ಇದೆಲ್ಲವೂ ಕೂಡ ಜಮಾತೆ ಇಸ್ಲಾಮಿ ಗೆದ್ದಂತಹ ಕ್ಷೇತ್ರಗಳು. ಇದೇ ಈಗ ತಲೆಬಿಸಿಗೆ ಕಾರಣ ಆಗಿರೋದು. ನೀವು ಸೂಕ್ಷ್ಮವಾಗಿ ಗಮನಿಸಿ, ಜಮಾತೆ ಇಸ್ಲಾಮಿ ಎಲ್ಲಿ ತನ್ನ ಅಧಿಪತ್ಯವನ್ನು ಸಾಧಿಸಿದೆ? ಮುಖ್ಯವಾಗಿ ಅವರು ಹೆಚ್ಚು ಸೀಟ್ಗಳನ್ನು ಗೆದ್ದುಕೊಂಡಿರುವಂತಹದ್ದು ಭಾರತದ ಗಡಿ ಪ್ರದೇಶದಲ್ಲಿ, ಎರಡನೆಯದಾಗಿ ಹಿಂದೂಗಳು ಹೆಚ್ಚಿರುವಂತಹ ಪ್ರದೇಶದಲ್ಲಿ. ಅಂದ್ರೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಜಾಸ್ತಿ ಇರುವಂತಹ ಪ್ರದೇಶದಲ್ಲಿ ಅಲ್ಲಿ ಆಂಟಿ ಹಿಂದೂ ಮತ್ತು ಆಂಟಿ ಇಂಡಿಯಾ ವಿಚಾರಧಾರೆಗಳನ್ನು ಹೆಚ್ಚು ಪ್ರಚಾರ ಮಾಡಿ ಅಲ್ಲಿನ ವೋಟನ್ನು ಪೋಲರೈಸ್ ಮಾಡುವಂತಹ ಕೆಲಸವನ್ನ ಈ ಜಮಾತೆ ಇಸ್ಲಾಮಿ ಮಾಡಿದೆ. ಹೀಗಾಗಿ ಭಾರತದ ಗಡಿಭಾಗ ಮತ್ತು ಹಿಂದೂಗಳು ಜಾಸ್ತಿ ಇರುವಂತಹ ಪ್ರದೇಶದಲ್ಲಿ ಜಮಾತೆ ಹೆಚ್ಚು ಪವರ್ಫುಲ್ ಆಗಿದೆ. ಅಂದ್ರೆ ಹಿಂದೂಗಳು ಜಾಸ್ತಿ ಇರುವಂತಹ ಪ್ರದೇಶದಲ್ಲಿ ಲೋಕಲ್ ಪಾಲಿಟಿಕ್ಸ್ ಕಂಪ್ಲೀಟ್ ಆಗಿ ಜಮಾತೆಯ ಹಿಡಿತಕ್ಕೆ ಬಂದಿದೆ. ಜೊತೆಗೆ ಓವರ್ ಆಲ್ ಬಾಂಗ್ಲಾದೇಶದ ಪಾಲಿಟಿಕ್ಸ್ ನಲ್ಲೂ ಕೂಡ ಜಮಾತೆ ಎಮರ್ಜ್ ಆಗಿದೆ. ಜಮಾತೆ ಮತ್ತು NCPಯ ಮೈತ್ರಿಕೂಟ 70 ಸೀಟುಗಳನ್ನು ಗೆದ್ದುಕೊಂಡಿದೆ. ಅಂದ್ರೆ ಒಂದು ಪ್ರಬಲ ವಿರೋಧ ಪಕ್ಷವಾಗಿಯೂ ಕೂಡ ಅವರಿಗೊಂದು ಸ್ಥಾನ ಸಿಕ್ಕಿದೆ. ಈ ಹಿಂದೆಲ್ಲ ಅವರು 15-20 ಸೀಟ್ಗಳನ್ನು ಗೆಲ್ತಾ ಇದ್ರು, ಅನಂತರ ಬ್ಯಾನ್ಗೆ ಒಳಗಾಗಿದ್ರು. ಈಗ ಏಕಾಏಕಿಯಾಗಿ ತನ್ನ ಸೀಟ್ಗಳ ಸಂಖ್ಯೆಯನ್ನೂ ಜಾಸ್ತಿ ಮಾಡಿಕೊಂಡಿದ್ದಾರೆ. ಜೊತೆಗೆ ಭಾರತದ ಗಡಿ ಪ್ರದೇಶ ಮತ್ತೆ ಹಿಂದೂಗಳು ಜಾಸ್ತಿ ಇರುವಂತಹ ಪ್ರದೇಶದಲ್ಲಿ ಹೋಲ್ಡ್ ಅನ್ನು ಪಡೆದುಕೊಂಡಿದ್ದಾರೆ. ಹೀಗಾಗಿ ಮಿತ್ರರೇ, ಭವಿಷ್ಯದಲ್ಲಿ ಹಿಂದೂಗಳಿಗೆ ಇನ್ನಷ್ಟು ಸಮಸ್ಯೆ ಆಗಬಹುದು. ಅಲ್ಲಿ ಹಿಂದೂಗಳ ಬದುಕು ಕೂಡ ಕಷ್ಟಕ್ಕೊಳಗಾಗಬಹುದು. ಜೊತೆಗೆ ಹಿಂದೂಗಳ ಆಸ್ತಿ ಪಾಸ್ತಿಯ ರಕ್ಷಣೆಯೂ ಕೂಡ ಕಷ್ಟದಾಯಕ ಆಗಬಹುದು. ಈ ಮ್ಯಾಪ್ ಅನ್ನು ನೋಡಿದಂತಹ ಅನೇಕ ಎಕ್ಸ್ಪರ್ಟ್ಗಳು ಹೇಳ್ತಾ ಇದ್ದಾರೆ, ಇದು ಬಾಂಗ್ಲಾದೇಶದ ಹಿಂದೂಗಳಿಗೆ ಫೇವರ್ ಆದಂತಹ ರಿಸಲ್ಟ್ ಅಲ್ವೇ ಅಲ್ಲ. ಇದು ಭಾರತಕ್ಕೂ ಎಚ್ಚರಿಕೆಯ ಸಂದೇಶ, ಅಲ್ಲಿನ ಹಿಂದೂಗಳಿಗೂ ಕೂಡ ಎಚ್ಚರಿಕೆಯ ಸಂದೇಶ ಅಂತ ಅನೇಕರು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಮಿತ್ರರೇ, ಈ ಎಲ್ಲ ಮಾಹಿತಿಯ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.